ನೋಡ್ಬೋದಲ್ಲ ಎಲ್ಲ ಡಕ್ಕಲ್ಲಿ ಯಾವ ರೀತಿಯಾಗಿ. ನಮಸ್ಕಾರ ನಮ್ಮ ಎಲ್ಲ ರೈತ ಬಂದವರಿಗೂ ಹಾಗೂ ನಮ್ಮ ಎಲ್ಲ ವೀಕ್ಷಕ ಬಂದವರಿಗೆ. ಇವತ್ತಿನ ದಿನ ಏನಂತಂದ್ರೆ ಎಲ್ಲ ಭಾಳಷ್ಟು ಜನರ ಹತ್ರ ಇವತ್ತಿನ ದಿನಮಾನದಾಗ ಕಾರುಗಳು ಇದಾವೆ. ಯಾಕಂದ್ರೆ ಪ್ರತಿಯೊಂದು ಮನೆಯಾಗೂ ಬೈಕಿನ ಥರ ಕಾರ್ಗಳು ಕೂಡ ಆಗ್ಯಾವು. ಕಾರಿನೊಳಗೆ ಒಂದು ಪ್ರಾಬ್ಲಮ್ ಏನಂತಂದ್ರೆ ನಾವು AC ಆನ್ ಮಾಡಿದಾಗ ಒಂದು ಸ್ವಲ್ಪ ಬ್ಯಾಡ್ ಸ್ಮೆಲ್ ಬರುತ್ತೆ. ಒಳ್ಳೆ ಡಸ್ಟ್ ಪಾರ್ಟಿಕಲ್ಸ್ ಸಿಕ್ಕಾಪಟ್ಟಿ ಇಲ್ಲೆಲ್ಲ ನೀವು ನೋಡಿದ್ರೆ ಇದ್ರೊಳಗೆ ಡಸ್ಟಿನ್ ಪಾರ್ಟಿಕಲ್ಸ್ ಸಿಕ್ಕಾಪಟ್ಟಿ ಇರ್ತಾವೆ. ಹೀಗಾಗಿ ಇದನ್ನು ಕ್ಲೀನ್ ಮಾಡೋದು ಯಾವ ಥರ ಅಂತಂತಂದ್ರೆ, ನಾವೊಂದು ಫ್ಲಿಪ್ಕಾರ್ಟ್ ಒಳಗಡೆ ಒಂದು ಆರ್ಡರ್ ಮಾಡಿ ಒಂದು AC-ಗೆ ನಾವು ಇದು ಬ್ಯಾಡ್ ಸ್ಮೆಲ್ ಬರೋದು, ಒಳ್ಳೆ ಸ್ವಲ್ಪ ಕೂಲಿಂಗ್ ಕೂಡ ಕಡಿಮೆ ಆಗೋದು, ಇಂಥದ್ದೆಲ್ಲ ಇದನ್ನು ಮಾಡ್ತೈತಲ್ಲ, ಇದನ್ನು ನಾವು ಯಾವ ಥರ ಕ್ಲೀನಿಂಗ್ ಮಾಡ್ಬೋದು ಹಾಗೂ ಬ್ಯಾಡ್ ಸ್ಮೆಲ್ಲನ್ನು ಯಾವ ಥರ ನಾವು ಇದನ್ನು ಮಾಡ್ಬೋದು ಅನ್ನೋದಕ್ಕೋಸ್ಕರ ಇದು ಏನು ಬ್ಯಾಡ್ ಸ್ಮೆಲ್ AC-ಗೆ ಒಂದು ಸ್ವಲ್ಪ ಇದೇನು ಡಕ್ಟ್ ಐತಲ್ಲ ಇದನ್ನು ಕ್ಲೀನಿಂಗ್ ಮಾಡೋದಕ್ಕೋಸ್ಕರ ಒಂದು ಪ್ರಾಡಕ್ಟ್ ಅಂತ ತರಿಸೀವಿ. ಆ ಪ್ರಾಡಕ್ಟ್ ಹೆಸರು ಏನಂತಂದ್ರೆ ನೀವು ಇಲ್ಲಿ ನೋಡ್ಬೋದು, ಕಾಂಗ್ರೋ ಕಾರ್ AC ಆ್ಯಂಡ್ ವೆಂಟ್ ಆ್ಯಂಡ್ ಡಕ್ಟ್ ಕ್ಲೀನಿಂಗ್ ಅಂತಂದು ಬರ್ದಾರ. ಇದು ಎಷ್ಟು ರೂಪಾಯಿಗೆ ಬಂದೈತಿ ಏನು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಇದನ್ನು ನೀವು ನೋಡ್ಕೊರಿ ಯಾವ ರೀತಿಯಾಗಿ ಒಳಗಡೆ ಐತೆ ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಇದು ಯಾವ ರೀತಿ ಐತೆ ಅಂತಂದ್ರೆ ನೀವು ಇಲ್ಲಿ ನೋಡ್ಕೋಬೋದು. ನಾವು ಓಪನ್ ಮಾಡಾಕ್ತೀನಿ, ಯಾಕಂದ್ರೆ ಇದ್ರೊಳಗೆ 3 ಟಿನ್ನನ್ನು ಕೊಟ್ಟಿದ್ದಾರೆ ಅವರು. ನೀವು ನೋಡ್ಬೋದು ಇಲ್ಲಿ 3 ಟಿನ್ ಕಾಣಕತ್ತವು, ಹೌದಾ? ಈಗ ನೋಡ್ಕೋರಿ, ಇಲ್ಲಿ ಬರ್ದಾರ ಕಾಂಗ್ರೂ AC ವೆಂಟ್ ಆ್ಯಂಡ್ ಡಕ್ಟ್ ಕ್ಲೀನರ್ ಅಂತಂದು ಬರ್ದಾರ. ಇದ್ರ ಜೊತೆಗೆ ಏನೇನು ಬಂದವು ಅಂತಂದ್ರೆ ಇದ್ರಾಗ ಇನ್ನೂ ಒಂದು ಇವಕ್ಕೆಲ್ಲ ಒಂದೊಂದು ಪೈಪ್ಗಳನ್ನು ಕೊಟ್ಟಿದ್ದಾರೆ ಇವರು. ನೀವು ನೋಡ್ಬೋದಲ್ಲ, ಇಷ್ಟುದ್ದ ಪೈಪ್ ಯಾಕೆ ಕೊಟ್ಟರು ಅನ್ನೋದು ನಾವು ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಇಷ್ಟಿಷ್ಟುದ್ದ ಪೈಪ್ ಅದಾವು. ಈ ಸೈಡ್ ನೋಡ್ರಿ, ಇದು ನಾಜಲ್ ಟೈಪ್ ಐತಿ ಒಳಗಡೆ. ಯಾಕಂದ್ರೆ ಇದನ್ನು ನಾಜಲ್ ಟೈಪ್ ಇರೋದನ್ನು ನಾವು ಇದ್ರ ಒಳಗಡೆ ಹಾಕ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಇದನ್ನೇನೈತಲ್ಲ ಇದ್ರ ಒಳಗಡೆನೆ ಮುಂಚೆ ಇದನ್ನು ಹಾಕ್ಬೇಕಾಗತ್ತೆ. ಯಾಕಂದ್ರೆ ಈ ರೀತಿ ನಾವು ಇದನ್ನು ಸಿಗಿಸಿ ಆಮೇಲೆ ಇಲ್ಲೊಂದು ಲಾಕ್ ಕೊಟ್ಟಿರ್ತಾರೆ ಇದಕ್ಕೆಲ್ಲ. ಈ ಲಾಕ್ನ ಏನು ಮಾಡ್ಬೇಕಂತಂದ್ರೆ ಇದನ್ನು ನಾವು ಒಡೆದು ಇದನ್ನು ತಗೊಂಡ್ಬಿಡ್ಬೇಕು ಲಾಕ್. ಯಾಕಂದ್ರೆ ನಾವು ಪ್ರೆಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇಷ್ಟೆಲ್ಲ ನಾವು ರೆಡಿ ಆದಮೇಲೆ ಇದನ್ನು ನಾವು ಇದ್ರೊಳಗಡೆ AC ಒಳಗೆ ಇದನ್ನು ಯಾವ ಥರ ಕ್ಲೀನಿಂಗ್ ಆಗುತ್ತೆ ಅನ್ನೋದು ಕೂಡ ನಾನು ಹೇಳ್ತೀನಿ. ಇಲ್ಲಿ ಏನಂತಂದ್ರೆ ನಾವು ಇದನ್ನು ಕ್ಲೀನಿಂಗ್ ಮಾಡೋಕ್ಕಿಂತ ಮುಂಚೆ ನಮ್ದೇನು ಇಲ್ಲೇ ಒಂದು ಡ್ಯಾಶ್ಬೋರ್ಡ್ ಕೆಳಗಡೆ ಒಂದು ಸುಮ್ಮನೆ ಏನು ಡಾಕ್ಯುಮೆಂಟ್ಸ್ ಇಡುವಂಥ ಒಂದು ಬಾಕ್ಸ್ ಇರುತ್ತಲ್ಲ, ಆ ಬಾಕ್ಸನ್ನು ನಾವು ಓಪನ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಎಲ್ಲ ಗಾಡಿಯಲ್ಲೂ ಇದೇ ರೀತಿ ಅಂತಂದು ಇರೋಂಗಿಲ್ಲ. ಯಾಕಂದ್ರೆ ನಾವು ಇದನ್ನು ಮಹೇಂದ್ರ TUV ಗಾಡಿ ಇದು. ಇಲ್ಲಿ ನೀವು ನೋಡಾಕತ್ರಿ AC ಫಿಲ್ಟರ್ ಬರುತ್ತೆ. AC ಫಿಲ್ಟರ್ನ ಇದನ್ನು ನಾವು ಹೊರಗಡೆ ತಗೋಬೇಕು. ಇಲ್ಲಿ ನೀವು ನೋಡಾಕತ್ತಿರಲ್ಲ ಈ ಫಿಲ್ಟರ್ನ ಇದನ್ನು ಮುಂಚೆ ಹೊರಗಡೆ ತಗೋಬೇಕು ನಾವು. ಇಲ್ಲಿ ನೋಡ್ರಿ, ಇದೆಲ್ಲ ಸ್ವಲ್ಪ ಡಸ್ಟ್ ಸಿಕ್ಕಾಪಟ್ಟಿ ಆಗೈತಿ. ಇದ್ರೊಳಗಡೆ ಡಸ್ಟ್ ಜಾಸ್ತಿನೇ ಐತಿ ಸಿಕ್ಕಾಪಟ್ಟಿ. ಯಾಕಂದ್ರೆ ಹಿಂಗಿದ್ದಾಗ ಏನಕ್ಕ ಅಂತಂದ್ರೆ AC ಫ್ಯಾನ್ ಕೂಡ ವರ್ಕ್ ಆಗಲ್ಲ. ಹೊಳ್ಳಿ ಈ ಥರ ಡಸ್ಟ್ ಇಷ್ಟೊಂದು ಸಿಕ್ಕಾಪಟ್ಟಿ ಇದ್ದು ಅಂದರೆ ಡಸ್ಟ್ ಇಲ್ಲದ ಅಲರ್ಜಿಗಳು ಸ್ಟಾರ್ಟ್ ಆಕವು. ಯಾಕಂದ್ರೆ ಲಂಗ್ಸ್ ಒಳಗಡೆ ಹೋದರೆ ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಇರ್ತಾವೆ. ಈಗ ನೀವು ನೋಡ್ಬೋದು, ಯಾಕಂದ್ರೆ ಇಲ್ಲಿ ನಾವು ಇದೇನು AC ಫಿಲ್ಟರಿಂದ ಏನು ಫಿಲ್ಟರ್ ಐತಲ್ಲ ಅದನ್ನು ಹೊರಗಡೆ ತೆಗೆದಿದ್ದೀವಿ. ಈಗ ನಾವೇನು ಮಾಡ್ತೇವೆ ಅಂತಂದ್ರೆ ನೀವು ನೋಡ್ಬೋದು, ಇಲ್ಲಿ ಇದ್ರದ್ದೇನು ಬಟನ್ ಟೈಪ್ ಐತಲ್ಲ, ಈ ಫೋಗ್ ಒಂದು ಟಿನ್ ಕೊಟ್ಟರ ಅದರಲ್ಲಿದ್ದ ಇದನ್ನು ಮುಂಚೆ ಇದನ್ನು ಫಿಲ್ ಮಾಡಬೇಕು. ಇಲ್ಲಿ ನೋಡ್ರಿ ಯಾವ ರೀತಿಯಾಗಿ ಫಿಲ್ ಆಗುತ್ತೆ ಅಂತಂದರೆ ನೀವು ನೋಡ್ಕೋಬೋದು. ನಿಮಗೆ ಕಾಣ್ತಾ ಇದೆ ಇದೆಲ್ಲ ಯಾವ ರೀತಿ ಐತೆ ಅಂತಂದ್ರೆ. ಆದ್ರೆ ನೀವು ಇದನ್ನು ಮಾಡೋದ್ರಿಂದ ಏನು ನಿಮ್ಗೆ ಶಾರ್ಟ್ ಸರ್ಕ್ಯೂಟು ಅದು ಇದಂತಂದು ಏನು ಪ್ರಾಬ್ಲಮ್ ಬರೋಲ್ಲ. ಯಾಕಂದ್ರೆ ಇದನ್ನೆಲ್ಲ ಫಿಲ್ ಮಾಡಿದಾದ್ಮೇಲೆ ನಾವು ಇದನ್ನು ಮಾಡ್ಕೋಬೇಕಾಗತ್ತೆ. ಈಗ ನೋಡ್ಕೋಬೋದು ನೀವು ಇಷ್ಟೆಲ್ಲ ನಾವು ಫಿಲ್ ಮಾಡಿದ್ದೀವಿ. ತಿರ್ಗಾ ಇದನ್ನ ಏನು ಮಾಡ್ಬೇಕಂದ್ರೆ ಇದನ್ನು ಕ್ಯಾಪ್ನ ಅದಕ್ಕೆ ಕುಂದಿರಿಸ್ಬಿಡ್ಬೇಕು. ಹಾಕೋಕ್ಕಿಂತ ಮುಂಚೆ ನಾವೇನು AC ಫಿಲ್ಟ್ರ್ ತೆಗೆದಿದ್ವಲ್ಲ ಅದನ್ನು ಹೊರಗಡೆನ ಇರಬೇಕು. ಯಾಕಂದರೆ ಇದ್ರಾಗ ಹಾಕಂಗಿಲ್ಲ. ಯಾಕಂದರೆ ಡೈರೆಕ್ಟಾಗಿ ನಮಗೆ ಪೋರ್ಸ್ಲಿದ್ದ ಏರ್ ಬರ್ಬೇಕಾಗತ್ತೆ. ಈ ಥರ ಕ್ಯಾಪ್ ಎಲ್ಲ ಕುಂದಿರ್ಸಾದ್ಮೇಲೆ ಇದ್ರೊಳಗಡೆ ನಾವು ಪೈಪ್ ಎಷ್ಟು ಒಳಗಡೆ ಹೋಗುತ್ತಲ್ಲ ಅಷ್ಟು ಒಳಗಡೆ ಇದನ್ನು ಪೈಪನ್ನ ಫುಲ್ಲಾಗಿ ಕಳಿಸ್ಬೇಕಾಗತ್ತೆ. ಇಲ್ಲಿ ನೀವು ನೋಡ್ಬೋದು ಪೈಪ್ ಎಲ್ಲ ಯಾವ ರೀತಿಯಾಗಿ ಒಳಗಡೆ ಹೋಗ್ತಾಯಿದೆ ಅಂತಂದು. ಈಗ ಅಲ್ಲಿದ್ದ ನಾವೇನು ಮಾಡಬೇಕು, ಫೋಗ್ ಹೊಡ್ಕೊಂತ ಹಗರಕ್ಕೆ ಲೈಟಾಗಿ ಹಿಂದ್ಗಡೆ ತೊಗೊಂಡು ಬರ್ತಾ ಇರ್ಬೇಕು. ಅದನ್ನು ಅಂದರೆ ಫೋಗ್ ತುಂಬ್ಕೊಂತ ಬರುತ್ತೆ ಅದು. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಬಂತಂದು. ಮತ್ತು ಅದೇ ಥರನೇ ಇವೇನು ಎಲ್ಲ ಡಕ್ಟ್ ಅದಾವಲ್ಲ ಇದರಲ್ಲಿ ಕೂಡ ಇದರಲ್ಲಿ ಕೂಡ ಇದೇ ಥರ ಇದನ್ನು ಮಾಡಬೇಕಾಗತ್ತೆ, ಫಿಲ್ ಮಾಡಬೇಕಾಗತ್ತೆ ಒಳಗಡೆಯಿಂದ. ಮುಂಚೆ ಸ್ಮೂತಾಗಿ ನೀವು ಇದನ್ನು ಒಳಗಡೆ ಕಳಿಸ್ಬೇಕು. ಯಾಕಂದ್ರೆ ಅಲ್ಲಿ ಇದಾತು ಎಷ್ಟು ಒಳಗಡೆ ಹೋಗುತ್ತೋ ಅಷ್ಟು ಒಳಗಡೆಲಿದ್ದ ನೀವು ಮಾಡಿದರೆ ಇದ್ರ ಒಳಗಡೆ ಇರುವಂಥ ಡಸ್ಟ್ ಎಲ್ಲ
ಒಂದು 10-15 ನಿಮಿಷ ಇದನ್ನು ನಿಂತ್ಕೋಬೇಕಾಗತ್ತೆ. ಇದನ್ನೆಲ್ಲ ಮಾಡಿದಾದ್ಮೇಲೆ ನೀವೆಲ್ಲ ಇಲ್ಲೆಲ್ಲ ನೋಡ್ಬೋದು ಯಾವ ರೀತಿಯಾಗಿ ಹೋಗಿ ಬರುತ್ತೆ ಅನ್ನೋದು ಕಾಣ್ತಾ ಇದೆಯಲ್ಲ. ಈ ರೀತಿ ಫುಲ್ಲಾಗಿ ಬರುವವರೆಗೆ ನಿಂತ್ಕೋಬೇಕಾಗತ್ತೆ. ನೋಡ್ಬೋದಲ್ಲ ಎಲ್ಲ ಡಕ್ಕಲ್ಲಿ ಯಾವ ರೀತಿಯಾಗಿ ಫುಲ್ಲಾಗಿ ಬರ್ತಾ ಇದೆ ಅಂತಂದು. ತಿರ್ಗಾ ಅದೇ ರೀತಿ ಇಲ್ಲಿನೂ ಕೂಡ ಇದೆ. ನೋಡಿ ಎಷ್ಟು ಒಳಗಡೆ ಹೋಗುತ್ತೆ ಅಷ್ಟು ಒಳಗಡೆಯಿಂದ ನಾವು ಹಾಕ್ಕೊಂತ ಬರಬೇಕು. ಯಾಕಂದ್ರೆ ಅಲ್ಲಿದ್ದ ಹೊಡ್ಕೊಂಬಂದರೆ ಡಸ್ಟ್ ಇರುವಂಥ ಡಸ್ಟ್ ಎಲ್ಲನೂ ಆಚೆ ಕಡೆ ಬರಲಿಕ್ಕೆ ಇದಾಗುತ್ತೆ. ನೋಡಿದ್ರಲ್ಲ ಯಾವ ರೀತಿ ಬರ್ತಾ ಇದೆ ಅಂತಂದು ಹೋಗು. ಇದೆಲ್ಲ ಆದಮೇಲೆ ನಾವು ಏನು ಮಾಡ್ಬೇಕಂತಂದ್ರೆ ಒಂದು 10 ನಿಮಿಷ ನಿಂತ್ಕೋಬೇಕಾಗತ್ತೆ. ಯಾಕಂದರೆ ನೀವು ಇಲ್ಲೆಲ್ಲ ನೋಡ್ಬೋದು ಎಷ್ಟು ಬೆಳ್ಳಗಿದೆ ಅಂದ್ರೆ ಹಾಲಿನ ಥರ ಬೆಳ್ಳಗಿದೆ. ಇದು ಹೊರಗಡೆ ಬರ್ಬೇಕಾದ್ರೆ ಒಂದು 10 ನಿಮಿಷ ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದ್ರೊಳಗಡೆ ಗಲೀಜಿತ್ತು ಏನಂತ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಅಂತ ಯಾವ ರೀತಿಯಾಗಿ ಹೊರಗಡೆ ಬಂದಿದೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ಫ್ಲಿಪ್ಕಾರ್ಟಿಂದ ತರಿಸಿದ್ದೀವಲ್ಲ, ನೀವು ಇಲ್ಲಿ ನೋಡ್ಕೋಬೋದು ನಾವು ಎಷ್ಟು ಅಮೌಂಟ್ ಕೊಟ್ಟಿದ್ದೀವಿ ಅನ್ನೋದು ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಕಾಣ್ತಿದೆ 696 ರೂಪಾಯಿ ಕೊಟ್ಟಿದ್ದೀನಿ. 3 ನಮಗೆ ಇವನ್ನ ಏನು ಫೋಗ್ ಇವನ್ನ ಕೊಟ್ಟಿದ್ದಾರೆ, ಟೀನ್ ಕೊಟ್ಟಿದ್ದಾರೆ. ಈಗ ಏನಂತಂದ್ರೆ ಒಂದು ಇದಕ್ಕೆ ಸಾಕಾಗಲ್ಲ ಅಂತಂದು ಅನ್ಸುತ್ತೆ. ಯಾಕಂದ್ರೆ ಇಷ್ಟು ಕಡೆಗೆ ಹೊಡಿಬೇಕಂತಂದ್ರೆ ಆಗಲ್ಲ, ಇದು ಒಂದೇ ಇದನ್ನು ಆಗಲ್ಲ. ಯಾಕಂದ್ರೆ ಇದ್ರಾಗ ನೋಡ್ರಿ ಇಲ್ಲಿ 3 ಕೊಟ್ಟರು, ಇಲ್ಲಿ ಕಾಣಾಗತ್ತವ ನಿಮಗೆಲ್ಲ 3 ಅದಾವೆ. ಈಗ ಅದಂತೂ ಒಂದು ಖಾಲಿಯಾಗಿದೆ. ಈಗ ನಾವು ಇನ್ನೊಂದು ಇದನ್ನು ಮಾಡ್ಕೊಂಡು ಫಿಲ್ ನೋಡ್ರಿ ಕರೆಕ್ಟಾಗಿ ಹಾಕಬೇಕಾದ್ರೂ ಕೂಡ ಈ ಥರ ಈ ಫೈಬರಿಂದ ಏನಿದೆಯಲ್ಲ ಈ ಸೈಡೇ ಇರಬೇಕಾಗತ್ತೆ. ಇಲ್ಲಿ ಮುಂದ್ಗಡೆ ತುದಿ ನೀವು ನೋಡ್ಬೋದು ಇದು ಯಾವ ರೀತಿ ಆಗೈತೆ ಅಂತಂದ್ರೆ ಇದಕ್ಕೆ ಹೋಲ್ಸ್ಗಳಿದಾವೆ, ನಿಮ್ಗೆ ಕಾಣ್ತಾ ಇರ್ಬೋದು ಇಲ್ಲೆಲ್ಲ ಹೋಲ್ಸ್ಗಳು. ಈ ಹೋಲ್ಸ್ಗಳು ಕರೆಕ್ಟಾಗಿ ಇದು ಇಟ್ಕೋಬೇಕು. ಯಾಕಂದ್ರೆ ಫೋಗು ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ. ನೀವು ಡೈರೆಕ್ಟಾಗಿ ಇದು ಇಲ್ಲಾರ್ದೆ ನಾವು ಡೈರೆಕ್ಟಾಗಿ ಹೊಡೆದ್ಬಿಟ್ರೆ ಏನಾಗುತ್ತಂದ್ರೆ ಎಲ್ಲ ಒಂದೇ ಕಡೆಗೆ ಹೋಗಿ ಕುಂತ್ಕೊಂಡ್ಬಿಡುತ್ತೆ. ಇದು ಇರೋದ್ರಿಂದ ಏನಾಗುತ್ತಂದ್ರೆ ಎಲ್ಲ ಕಡೆಗೂ ಕೂಡ ಸ್ಪ್ರೆಡ್ ಆಗುತ್ತೆ ಅದು. ಈಗ ನೋಡಿದ್ರಲ್ಲ ನಾವು ಆಗಲೇ ನಿಮ್ಗೆ ಹೇಳಿದ್ವಿ ಈ ಲಾಕ್ಗಳನ್ನ ಈ ಥರ ತೆಗಿಬೇಕಾಗತ್ತೆ. ತೆಗೆದ್ಬಿಟ್ಟು ಆಮೇಲೆ ಇದನ್ನು ಮಾಡ್ಬೇಕು, ಅದಷ್ಟೇ ಇರಲಿ ತೆಗಿಬೇಕಾಗತ್ತೆ. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಬರಾಕತ್ತೈತೆ ಅನ್ನೋದು ಹೋಗಿದ್ರೊಳಗಡೆ ಎಲ್ಲ ಫಿಲ್ ಮಾಡ್ಕೊಂಡಿದ್ವಿ. ನೀವು ನೋಡ್ಬೋದು ಇದೆಲ್ಲ ಫಿಲ್ ಆಗಿದೆ. ಈಗ ಆಲ್ರೆಡಿ ಒಂದು 10 ನಿಮಿಷದ ಮೇಲ್ಗಡೆ ಆಗೈತಿ. ಇದನ್ನು 10 ನಿಮಿಷ ಆದಮೇಲೆ ನಾವು ಯಾವ ರೀತಿ ಇದನ್ನು ಮಾಡ್ಬೇಕಂತಂದ್ರೆ ಮುಂಚೆ ನಮ್ಮ ಗಾಡಿನ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. AC ಎಲ್ಲ ಹಾಕೊಂಡು ನೀವು ನೋಡ್ಬೇಕಲ್ಲ. ಇದರಲ್ಲಿ ಏನು ಮಾಡ್ಬೇಕಂತಂದರೆ ಈಗ ನಾವು ಇದನ್ನು ಫುಲ್ ಇದನ್ನಾಗಿ AC ಆನ್ ಮಾಡ್ಬೇಕು. ಆ AC ಆನ್ ಮಾಡೋದ್ರದ್ದೇನಾಗುತ್ತೆ ಒಳಗಡೆ ಇರುವಂಥದ್ದು ಇಷ್ಟು ಆಚೆ ಕಡೆ ಬರುತ್ತೆ. ನೀವು ನೋಡ್ಬೋದು ಎಲ್ಲ ಪಾರ್ಟಿಕಲ್ಸ್ ಕೂಡ ಎಲ್ಲನೂ ಗಲೀಜಾಗಿರುವಂಥ ಎಲ್ಲ ಡಸ್ಟ್ ಕೂಡ ಇದ್ರೊಳಗಡೆ ಇದೆ. ಇದನ್ನು ಮೂಡ್ ಕೂಡ ನಾವು ಯಾಕಂದ್ರೆ ಚೇಂಜ್ ಮಾಡಬೇಕಾಗತ್ತೆ. ಚೇಂಜ್ ಮಾಡಿದಾಗ ಇದ್ರದ್ದೆಲ್ಲ ಫೋಗೆಲ್ಲ ಬರುತ್ತೆ. ಇದು ನಾವು ಒಂದು ಟವಲ್ ಬೇಕಾದ್ರೆ ಇದನ್ನು ಒರೆಸ್ಕೊಂಡು ಇದನ್ನು ಮಾಡ್ಕೋಬೋದು. ಯಾಕಂದರೆ ಈ ರೀತಿಯಾಗಿ ಮಾಡಿಕೊಂಡು ಇದನ್ನು ಮಾಡ್ಬೋದು. ಆದರೆ ನಾನು ನಿಮಗೇನಂತ ಇದನ್ನು ತೋರಿಸೋದಕ್ಕೋಸ್ಕರ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ನಿಮಗೆ ತೋರಿಸ್ತಾ ಇದ್ದೆ. ನೋಡಿರಿ ಅದೇ ಥರ ಏನು ಮಾಡ್ಬೇಕಂತಂದ್ರೆ ಇದನ್ನು ಎಲ್ಲ ಸೆಟ್ಟಿಂಗ್ ಕೂಡ ಚೇಂಜ್ ಮಾಡ್ಕೋಬೇಕು. ಇದರಲ್ಲಿ ಗಾಡಿಗಳು ಅದ ಇಲ್ಲೆಲ್ಲ ನೋಡ್ಬೋದು ನೀವು ಯಾವ ರೀತಿಯಾಗಿ ಗಲೀಜೆಲ್ಲ ಬರ್ತಾ ಇದೆ ಅಂತ ಇಲ್ಲಿ ನಿಮ್ಗೆ ಕಾಣ್ತಿದೆ. ತುಂಬ ಇದೆ ಇಲ್ಲಿ ನೋಡ್ರಿ, ಇಲ್ಲಿ ಗಲೀಜು ಯಾವ ರೀತಿಯಾಗಿ ಬರ್ತಾ ಇದೆ ಅನ್ನೋದು ಕೂಡ ನಿಮಗೆ ಕಾಣ್ತಾ ಇದೆ. ಇದು ಒಳಗಡೆ ಡಸ್ಟ್ ಯಾವ ರೀತಿಯಾಗಿದೆ ಅಂತ ಕೂಡ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಇದನ್ನು ಸೆಟ್ಟಿಂಗ್ ಇಷ್ಟು ಚೇಂಜ್ ಮಾಡ್ಕೋಬೇಕಾಗತ್ತೆ. ನೋಡ್ಕೋಬೋದು. ಯಾಕಂದ್ರೆ ಇದನ್ನು ಸ್ಲೋ ಆಗಿ ನಾವು AC ಹಾಕ್ಕೊಂಡು ಆಮೇಲೆ ಇದನ್ನು ಮೂಡೆಲ್ಲ ಚೇಂಜ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಮ್ಯಾಲಿಂದ ಒಂದು ಸರಿ ನಾವು ಹಾಕ್ಕೋಬೇಕಾಗತ್ತೆ, ತಿರ್ಗಾ ಮತ್ತು ಕೆಳಗಿಂದ ಒಂದು ಸರಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡಾಗ ಇದೇನಾಗುತ್ತೆ ಅಂದ್ರೆ ಇಷ್ಟು ಕಿತ್ಕೊಂಡು ಬರ್ತೈತಿದೆ. ನೀವು ಇಲ್ಲೆಲ್ಲ ನೋಡ್ಬೋದು ಯಾವ ರೀತಿ ಬರುತ್ತೆ ನೋಡಿ. ನಾವು ಒಂದು ಟವಲಿಂದ ಒರೆಸ್ಕೋಬೇಕಾಗತ್ತೆ. ಯಾಕಂದ್ರೆ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೆ. ಅದನ್ನು ಹೋಗನ ನೀವು ಒಂದು ಟವಲ್ ತೊಗೊಂಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು. ಇದೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಇಲ್ಲೆಲ್ಲ ನೀವು ಎಲೆಕ್ಟ್ರಿಕಲ್ ಇದು ಇರುತ್ತೆ. ಆದರೆ ಫೋಗ್ ಹೋಗೋದ್ರಿಂದ ಇದೇನು ಪ್ರಾಬ್ಲಮ್ ಇಲ್ಲ.
ನೀವು ಬೇಕಾದ್ರೆ ಇದನ್ನು ಮಾಡೋದ್ರಿಂದನೂ ನಿಮ್ಮ ಇಂಟೀರಿಯರ್ ಏನೈತಲ್ಲ ಇದನ್ನು ನೀವು ಕ್ಲೀನ್ ಕೂಡ ಮಾಡ್ಬೋದು. ಯಾಕಂದರೆ ಇದು ಕೂಡ ಸ್ವಚ್ಛ ಆಗುತ್ತೆ ಇದು ಒಳಗಡೆ. ಈಗ ನೀವೇನಂತಂದ್ರೆ ಇದನ್ನೊಂದು ಟವಲ್ಲಿದ್ದ ಈ ಥರ ಒಂದು ಮಕ ಹಿಡ್ಕೊಂಡು ಇದನ್ನು ಮಾಡೋದ್ರಿಂದ ಬೆಸ್ಟ್. ಇಲ್ಲಾಂದರೆ ಇದೆಲ್ಲ ಫುಲ್ಲಾಗಿ ಸಿಡ್ಕೊಂಡ್ಬಿಡುತ್ತೆ. ಇಲ್ಲೆಲ್ಲ ನೀವು ನೋಡ್ಬೋದು, ನೋಡಿದ್ರಲ್ಲ ಎಷ್ಟು ಸ್ಪೀಡಾಗಿ ವರ್ಕ್ ಮಾಡ್ತಾ ಇದೆ ಅಂತಂದು. ಇದನ್ನಿಷ್ಟು ಕ್ಲೀನ್ ಮಾಡಿದಾದ್ಮೇಲೆ ನಾವು ಇನ್ನೊಂದು ಸರಿ ಫೋಗ್ ಹೊಡೋಣ ಅದ್ರೊಳಗಡೆ. ಯಾಕಂದರೆ ಇನ್ನೊಂದು ಸ್ವಲ್ಪ ಪಾರ್ಟಿಕಲ್ ಇರು ಕೂಡ ಹೊರಗೆ ಬರ್ತದೆ. ನಿಮ್ಮ ಹತ್ರ ಫೋಗ್ ಇನ್ನೂ ಬ್ಯಾಲೆನ್ಸ್ ಇತ್ತಂದ್ರೆ ಹೊಡಿಬೋದು. ಫೋಗ್ ಹೊಡೆದಾದ್ಮೇಲೆ ನೀವು ಇಲ್ಲೆಲ್ಲ ನೋಡ್ಕೋಬೋದು ಒಳಗಿರುವಂಥ ಡಸ್ಟ್ ಎಲ್ಲ ಫೋಗಿನ ಜೊತೆಗೆ ಅಂಟ್ಕೊಂಡು ಯಾವ ರೀತಿ ಬಂದೈತಿ, ಯಾವ ಥರ ವರ್ಕ್ ಮಾಡಾಕತ್ತೈತಿ ಅನ್ನೋದು ಕೂಡ ನೀವು ನೋಡ್ಬೋದು. ನೀವು ಇಲ್ಲೆಲ್ಲ ನೋಡ್ಕೋಬೋದು. ಯಾಕಂದರೆ ಎಲ್ಲ ಥರದ್ಲಿದ್ದನೂ ಎಲ್ಲ ಕ್ಲೀನಾಗಿದೆ. ಇಲ್ಲೆಲ್ಲ ನೋಡ್ಬೋದು ನೀವು. ಯಾವುದೇ ಥರ ಡಸ್ಟ್ ಪಾರ್ಟಿಕಲ್ ಕೂಡ ಯಾವುದೂ ಇಲ್ಲ ಇದರಲ್ಲಿ. ಹಂಗೆ ಇನ್ನೊಂದು ಏನಂತಂದ್ರೆ ನಾವು ಗಾಡಿ AC ಆನ್ ಮಾಡಿದಾಗ ಕೆಳಗಡೆ ನೀರು ಹೋಗ್ತಾ ಇರುತ್ತೆ, ACದು ನೀರು. ನಾವು ಅದ್ರ ಕೆಳಗಡೆ ಒಂದು ಡಬ್ಬಿಯನ್ನು ಇಟ್ಟಿದ್ವಿ, ನೀವು ಇಲ್ಲಿ ನೋಡ್ಬೋದು. ಆ ಡಬ್ಬಿ ಒಳಗೆ ಎಷ್ಟು ಗಲೀಜು ಬಂದಿತ್ತಂದ್ರೆ ಇದೆಲ್ಲ ಗಲೀಜು ನಾವೇನು ಫೋಗ್ ಹೊಡೆದಿದ್ವಲ್ಲ ಅದೆಲ್ಲ ಸ್ವಲ್ಪ ಕರ್ಕೊಂಡು ಇದನ್ನು ಹಾಕ್ಕೊಂಡು AC ಒಳಗಡೆ ಇದು ನೀರು ಒಳಗಡೆ ಮಿಕ್ಸ್ ಆಗಿ ಹೊರಗಡೆ ಬರುತ್ತೆ. ಏನಿದು ಒಂದು AC ಡಕ್ಟ್ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿದಾದ್ಮೇಲೆ ನಾವು ACನ ಆನ್ ಮಾಡಿ ನೋಡಿದ್ವಿ. ನಮಗೆ ಗಾಳಿ ಯಾವ ರೀತಿ ಬರಾಕತ್ತೈತೆ ಅಂದ್ರೆ ಅಗದಿ ಫ್ರೆಶ್ನೆಸ್ ಆಗಿ ಗಾಳಿ ಬರಾಕತ್ತೈತಿ. ಇದೇ ಥರ ನಿಮಗೂ ಕೂಡ ಕಾರು ಇಂಟೀರಿಯರ್ ಏನು ಇದು ಡಕ್ AC ಡಕ್ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡ್ಬೇಕಂತಂದ್ರೆ ನೀವು ಕೂಡ ಇದನ್ನು ಪರ್ಚೇಸ್ ಮಾಡಿ ಉಪಯೋಗ ಮಾಡ್ಬೋದು. ಇದೇ ಥರ ಇನ್ನೂ ಹಲವು ವೀಡಿಯೋಗಳನ್ನು ನೋಡ್ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.